ಅಯ್ಯಯ್ಯೋ, ಎಡಗಡೆ ಎದ್ಬಿಟ್ನಲ್ಲಪ್ಪ. ಪರಮಾತ್ಮ, ಏನಾದರೂ ತಪ್ಪಾಗಿದ್ರೆ ಹೊಟ್ಟೆಗೆ ಹಾಕಳಪ್ಪ, ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ. ಏನ್ ಮಾಡ್ತಾ ಇದ್ದೀರಾ ಅಮ್ಮ? ತಿಂಡಿ ಮಾಡ್ತಾ ಇದ್ದೀನಿ ಕಣೋ. ಏನಿವತ್ತು ಇಷ್ಟು ಬೇಗ ಎದ್ಬಿಟ್ಟಿದೀಯಾ? ಏನಿಲ್ಲ ಅಮ್ಮ, ಇವತ್ತು ನಮ್ಮ ಕಂಪ್ನಿಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ, ಅದಕ್ಕೆ ಸ್ವಲ್ಪ ಬೇಗ ಹೋಗೋಣ ಅಂತ. ಎಲ್ಲ ಸರಿ ಹೋಗುತ್ತೆ, ತಗೋ ತಿಂಡಿ ತಿನ್ನು. ಹೇಗಿದೆಯೋ ತಿಂಡಿ? ಸೂಪರ್ ಆಗಿದೆ ಅಮ್ಮ. ಇದೇ ತರ ನಾನು ಹೋಗ್ತಾ ಇರೋ ಪ್ರಾಜೆಕ್ಟು ಸೂಪರ್ ಆಗಿ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಅಮ್ಮ. ಎಲ್ಲ ಒಳ್ಳೇದಾಗುತ್ತೆ. ಸರಿ ಅಮ್ಮ. ಹಾಯ್ ಅಂಕಲ್. ಎಲ್ಲೋ ನಮ್ ಶೇರು? ಏನೋ ನನ್ ಕಣ್ತಪ್ಸ್ ಓಡಾಡ್ತಿದ್ಯಾ? ಅಷ್ಟು ಈಸಿಯಾಗಿ ಎಸ್ಕೇಪ್ ಆಗ್ಬೋದು ಅನ್ಕೊಂಡಿದ್ಯಾ? ಹೆಂಗೆ ಗುರು, ಸ್ವಲ್ಪ ದಿವಸ ಟೈಮ್ ಕೊಡು ಗುರು, ನಿನ್ ಶೇರ್ ನಿಮ್ಗೆ ಕೊಟ್ಬಿಡ್ತೀನಿ. ಇವ್ನು ಹಿಂಗೆ ಹೇಳಿದ್ರೆ ಕೇಳಲ್ಲ, ಕೊಡೋ ಅದನ್ನ. ಓ ಶಿಟ್! ಹೇ, ಇಡೀ ಅವನ್ನ. ನಾನೇನು ನೋಡಿಲ್ಲ. ಬ್ರೋ, ಇವನೆಲ್ಲ ನೋಡಿದಾನೆ ಅನ್ಸುತ್ತೆ. ಏನ್ ಮಾಡೋಣ ಇವನನ್ನ? ಇವ್ನು ಹಿಂಗೆ ಬಿಟ್ರೆ ನಮ್ಗೆ ಪ್ರಾಬ್ಲಮ್ಮು. ಸಾಕ್ಷಿ ಏನಾರು ಹೇಳಿದ್ರೆ ನಾವಿಬ್ರು ಅಂಧಾರಾಗೋಗ್ಬಿಡ್ತೀವಿ. ಎತ್ ಬಿಡೋಣ. ನನಗೆ ಯಾಕೆ? ಅಯ್ಯೋ ದೇವ್ರೆ, ಕನ್ಸ ಇದೇಕ್ ಸಾಧ್ಯ? ಅಮ್ಮ, ಏನು ಪವನ್, ಬೇಗ ಎದ್ದಿದೀಯಾ? ಅದು ಏನಾಯ್ತು ಕಂದ? ಅಮ್ಮ, ನನ್ ಕನ್ಸಲ್ಲಿ ಯಾರೋ ನನ್ನ ಕೊಲೆ ಮಾಡ್ದಂಗಾಯ್ತಮ್ಮ. ಅದಕ್ಕೆ ಗಾಬರಿಯಾಗಿ ಎದ್ಬಿಟ್ಟೆ. ಎಲ್ಲೋ ಕೆಟ್ಟ ಕನ್ಸಿರ್ಬೇಕು. ಹೋಗಿ ಫ್ರೆಶ್ ಅಪ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡಿ ಕೆಲ್ಸಕ್ಕೆ ಹೊರಡು, ಎಲ್ಲ ಸರಿ ಹೋಗುತ್ತೆ. ಸರಿ ಅಮ್ಮ. ಹಾಯ್ ಅಂಕಲ್. ಈ ಸರಿ ಏನೂ ಆಗಲ್ಲ, ಎಲ್ಲ ಸರಿ ಆಗುತ್ತೆ. ಅಯ್ಯೋ, ಮತ್ತೆ ಬಂದ್ರಲ್ಲ ಗುರು. ಹೇ, ಇಡೀ ಅವನ್ನ. ನಾನೇನು ನೋಡಿಲ್ಲ, ಕಾಪಾಡಿ. ಮತ್ತೇನಾ? ನಾನ್ ಮತ್ತೆ ಸತ್ತೋದ್ನ? ಯಾಕಿದೆಲ್ಲ ಮತ್ತೆ ಹಿಂಗೆ ಆಗ್ತಿದೆ? ಹಲೋ ಚಂದು, ಎಲ್ಲಿದ್ಯಾ? ಏನ್ ಹೇಳೋ? ನಾನೊಂದು ಟೈಮ್ ಲೂಪಲ್ಲಿ ಸಿಗಾಕೊಂಡಿದ್ದೀನಿ ಕಣೋ. ಐ ಆಮ್ ಕೀಪ್ ಡೈಯಿಂಗ್. ಯಾವ ಮೂವಿ ಸ್ಟೋರಿ ಹೇಳ್ತಿದ್ಯೋ? ಲೋ, ಮೂವಿ ಸ್ಟೋರಿ ಅಲ್ಲ ಕಣೋ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಯಾರೋ ಇಬ್ರು ಒಬ್ಬನ್ನ ಸಾಯಿಸ್ತಾರೆ, ಅದನ್ನ ನೋಡ್ದೆ ಅಂತ ನನ್ನನ್ನು ಸಾಯಿಸ್ತಿದ್ದಾರೆ. ಏನ್ ಹೇಳ್ತಾ ಇದೆಯೋ? ನಿಜಾನೇ ಹೇಳ್ತಿದ್ದೀನಿ ಗುರು. ಮತ್ತೀಗ ಏನ್ ಮಾಡ್ತೀಯಾ? ನನಗೂ ಗೊತ್ತಾಗ್ತಿಲ್ಲ ಮಗ. ಹೇಗಾದ್ರೂ ಮಾಡಿ ಇದರಿಂದ ಬಚಾವಾಗಬೇಕು. ನಮ್ಮ ಫ್ರೆಂಡ್ ಉಮೇಶ್ ಇದ್ದಾನೆ ಗೊತ್ತಾ? ಅವನು ಫಿಸಿಕ್ಸ್ನಲ್ಲಿ PhD ಮಾಡಿದ್ದಾನೆ. ಅವ್ನಿಗೊಂದ್ಸಲ ಕಾಂಟ್ಯಾಕ್ಟ್ ಮಾಡು, ನಿಂಗೆ ಹೆಲ್ಪ್ ಆಗುತ್ತೆ. ಹಾಂ ಸರಿ, ಮಾಡ್ತೀನಿ. ಬಾಯ್.
The number you are trying to call is currently not reachable. ಕನೆಕ್ಟ್ ಆಗ್ತಿಲ್ವಲ್ಲ. ಹಾ, ಹೇಗಾದ್ರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅವರಿಂದ ಎಸ್ಕೇಪ್ ಆಗ್ತೀನಿ. ಎಲ್ಲೋ ನಮ್ ಶೇರು. ಸ್ಟಾಪ್. ಯಾವನೋ ನೀನೋ? ಏನೋ ಬೇಕಿತ್ತು ನಿಂಗೆ? ನೀವಿಬ್ರು ಏನ್ ಮಾಡಕ್ ಹೊರಟಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಅದನ್ನ ಮಾಡಕ್ ಬಿಡಲ್ಲ. ಏನು ನಮ್ಮನ್ ತಡಿತೀಯ ನೀನು? ನಮ್ಮನ್ ತಡಿಯೋಕ್ಕಾಗುತ್ತಾ ನಿಂಗೆ? ನೀವ್ ಮಾಡೋ ಕೆಲ್ಸನ ತಡಿಯೋಕಂತಾನೇ ಬಂದಿರೋದ್ ನಾನು. ಏಯ್ ಹಿಡಿಯ ಅವನ್ನ. ದೇವ್ರೆ, ನಾನು ಇದರಿಂದ ಹೆಂಗಾಚೆ ಬರ್ಲಿ? ಹಾ, ಉಮೇಶನ್ ಕಾಂಟ್ಯಾಕ್ಟ್ ಮಾಡೋದೇ ಒಳ್ಳೇದು. ಏನಾದ್ರೂ ಸೊಲ್ಯೂಷನ್ ಸಿಗ್ಬೋದು. ಏ ಪವನ್, ಅಲ್ಲೇನೋ ನೋಡ್ತಾ ಇದೀಯಾ? ಬರೋ ಮೇಲೆ. ಹಾ, ಬಂದೆ. ಏನ್ ಪವನ್, ಇಷ್ಟು ದೂರ ಬಂದಿದ್ಯಾ? ಏನಿಲ್ಲ ಮಗ, ಹಂಗೆ ನಿನ್ನ ನೆನಪಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏ, ಸುಳ್ಳೆಲ್ಲ ಹೇಳ್ಬೇಡ ಕಣ. ಅದೇನು ವಿಷಯ ಹೇಳು. ಅದು ಮಗ, ನಿಂಗೆ ಈ ಟೈಮ್ ಲೂಪ್ ಕಾನ್ಸೆಪ್ಟ್ ಬಗ್ಗೆ ಏನಾದರೂ ಗೊತ್ತಾ? ಅದೇನಾದರೂ ನಿಜ ಜೀವನದಲ್ಲಿ ನಡೆದಿದ್ಯಾ ಮಗ? ಈ ವಿಷಯ ಕೇಳೋಕ್ಕೆ ಹೀಗೆ ಮಾಡಿದ್ಯಾ? ಸರಿ, ಇದನ್ನ ಒಳಗಡೆ ಕೂತ್ಕೊಂಡು ಮಾತಾಡೋಣ ಬಾ. ನೋಡ್ ಪವನ್, ಈ ವಿಚಾರ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ನಿನಗೆ ಇದು ಎಷ್ಟು ಅರ್ಥ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೂ ನಾನು ನಿನಗೆ ಹೇಳ್ತೀನಿ. ಹಾಂ, ನಮ್ಮ ಪ್ರೆಸೆಂಟ್ ಟೈಮ್ ಲೈನ್ಸ್ಗೆ ಪ್ಯಾರಲಲ್ ಆಗಿ ಬೇರೆ ಇನ್ನೂ ಹಲವಾರು ಟೈಮ್ ಲೈನ್ಗಳಿರ್ತವೆ. ಟೈಮ್ ಲೈನ್ಗಳು ತಮ್ಮಲ್ಲೇ ತಾವು ಮರ್ಜ್ ಆಗೋ ಚಾನ್ಸಸ್ಗಳು ತುಂಬ ಇರುತ್ತೆ. ಇದು ನಿಮಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋಸ್ ಇದನ್ನು ಪ್ರೆಸೆಂಟ್ ಟೈಮ್ ಲೈನ್ ಆಗಿ ತಗೊಳ್ಳೋಣ. ಎ ಅಂತ ನೇಮ್ ಕೊಡೋಣ. ಇದಕ್ಕೆ ಪ್ಯಾರಲಲ್ ಆಗಿ 3 ಟೈಮ್ ಲೈನ್ಗಳು ಇದೆ ಅನ್ಕೊಳ್ಳೋಣ. ಹಾಂ, ಇವುಗಳಿಗೆ ಬಿ, ಸಿ ಮತ್ತು ಡಿ ಅಂತ ನೇಮ್ ಕೊಡೋಣ. ಎ ಅಲ್ಲಿ ನಿನ್ನ ಟೈಮ್ ಬಂದು ಸಂಡೇ 6 AM ಅನ್ಕೊಳ್ಳೋಣ. ಸಪೋಸ್ ಎ ಇಂದ ನೀನು ಬಿಗೆ ಟೈಮ್ ಟ್ರಾವೆಲ್ ಆದರೆ 1 ಡೇ ತಗೊಳುತ್ತೆ. ಹಾಗೆ ಟೈಮ್ ಲೈನ್ ಬಿ ಸಂಡೇ 6 AM ಇಂದನೇ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಬಿ ಇಂದ ಸಿಗೆ ಟೈಮ್ ಟ್ರಾವೆಲ್ ಆದರೆ 2 ಡೇಸ್ ತಗೊಳುತ್ತೆ. ಆದರೆ ಸಿ ಟೈಮ್ ಲೈನ್ ಸ್ಟಾರ್ಟ್ ಆಗೋದು ಸೇಮ್ ಸಂಡೇ 6 AM ಇಂದಾನೆ. ಇದೇ ಥರ ನಿನಗೆ ಅದೇ ದಿನ ಅದೇ ಟೈಮಿಂಗ್ಸ್ ರಿಪೀಟೆಡ್ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಟೈಮ್ ಲೂಪ್ ಅಂತ ಕರಿತೀವಿ. ಹೌದಾ? ಹೇಗೆ ಸ್ಟಾರ್ಟ್ ಆಗುತ್ತಿದ್ದು? ನಾರ್ಮಲಿ ಇದು ಟೈಮ್ ರಿಲೇಟಿವ್ ವಸ್ತುವಿಂದ ಶುರುವಾಗುತ್ತೆ. ಎಕ್ಸಾಂಪಲ್, ವಾಚ್, ಮೊಬೈಲ್, ಕ್ಲಾಕ್, ಇದರಲ್ಲಿ ಯಾವುದೇ ಕೆಟ್ಟು ನಿಂತ್ಕೊಂಡ್ರೂ ಟೈಮ್ ಲೂಪ್ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸರಿ, ಆಮೇಲೆ? ಸಪೋಸ್ ಈ ಲೂಪಲ್ಲಿ ಯಾರಾದರೂ ಸಿಗಾಕೊಂಡ್ರೆ ಅದು ಅಷ್ಟೊಂದು ಒಳ್ಳೇದಲ್ಲ. ಅಕಸ್ಮಾತ್ ಅವನೇನಾದರೂ ಅದರಿಂದ ಹೊರಗೆ ಬರಲೇಬೇಕು ಅಂತ ಇದ್ದರೆ ಅವನೇನಾದರೂ ಅನ್ಎಕ್ಸ್ಪೆಕ್ಟೆಡ್ ಮಾಡಲೇಬೇಕು. ಯಾಕೋ, ಏನಾಯ್ತು? ಸರಿ, ನಾನಿನ್ ಬರ್ತೀನಿ. ಏ, ಏನಾಯ್ತು ಹೇಳೋ? ಸ್ಟಾಪ್. ಯಾರೋ ನೀನು? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದರೆ ನೀವ್ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೋ ಮಾಡ್ತೀಯಾ? ಏನು ಮಾಡ್ತೀನಿ ಅಂತ ಇವಾಗ ಗೊತ್ತಾಗುತ್ತೆ. ಅಯ್ಯ ನಿನ್ ನನ್ನಷ್ಟು ಸುಲಭವಾಗಿ ಸಾಯಿಸ್ಬೋದು ಅನ್ಕೊಂಡ್ರಲ್ಲೇ? ನನ್ನ ಮಗನೇ ಸತ್ತೆ ಇವತ್ತು. ನಾನ್ ಸಾಯಕಂತ ಬಂದಿಲ್ಲ ಕಂಡ್ರಲ್ಲೇ. ಏಯ್ ಬಾರಲ್ಲ, ಬಾರ. ತಡಿ ಗುರು, ತಡಿ, ಮಾತಾಡೋಣ ತಡಿ. ಮಾತಾಡಕ್ಕೇನು ಇಲ್ಲ. ಶಿಟ್, ಮಿಸ್ ಆಗ್ಬಿಟ್ರು ನನ್ನ ಮಕ್ಕಳು. ದೇವ್ರೆ, ನನಗಿದ್ರಲ್ಲಿ ಸಿಗಾಕೊಂಡು ಸಾಯಕ್ಕಾಗಲ್ಲ. ಇವತ್ತೇನಾದರೂ ಒಂದು ತೀರ್ಮಾನ ಮಾಡಲೇಬೇಕು.
ಏನ್ರೋ ನನ್ನಣೆ ಬರನೇ ಚೇಂಜ್ ಮಾಡ್ತೀರಾ? ಏಯ್ ಯಾರೋ ನೀನು? ಏನೋ ಹೇಳ್ತಿದೀಯಾ? ನಾನಿವತ್ತು ಈ ಲೂಪ್ನ ಬ್ರೇಕ್ ಮಾಡ್ದೆ ಹೋಗಲ್ಲ. ಎತ್ತ ನಿನ್ ನೀವು ನನಗೇನು ಮಾಡೋಕ್ಕಾಗಲ್ಲ. ಇನ್ಮೇಲೆ ಏನೂ ಆಗಲ್ಲ. ತಪ್ಪಾಯ್ತು, ಬಿಟ್ಬಿಡು ಗುರು. ಸಾಕು, ನೀವಿಷ್ಟು ದಿನ ನಮ್ಮ ಜನನ ಗೋಳೈಕೊಂಡಿದ್ದು ಇನ್ಮೇಲಾದರೂ ಸರಿಯಾಗಿ ಬದುಕಿ. ಏಯ್ ನಡಿಯೋ, ಇನ್ಮೇಲೆ ಇಂಥವ್ರು ಸವಾಸ ಮಾಡಬೇಡ. ಸದ್ಯ ಕೊನೆಗೂ ಈ ಲೂಪಿಂದ ಹೊರಗಡೆ ಬಂದೆ. ಎಲ್ಲ ಅಮ್ಮ ಹೇಳ್ದಂಗೆ ಆಯಿತು. ಪವನ್, ನಿನ್ನ ಅದೃಷ್ಟ ನಿನ್ನ ಕೈಲೇ ಇದೆ ಕಣೋ. ನೀನು ಯಾವಾಗ ಬೇಕಾದರೂ ಬದಲಾಯಿಸ್ಕೋಬಹುದು.